ರಂಗಭೂಮಿಯಲ್ಲಿ ಒಟ್ಟ ಎಷ್ಟು ನಾಟಕಗಳನ್ನ ಮಾಡಿರಬಹುದು? ಸುಮಾರು 200 ನಾಟಕದ ಮೇಲೆ ಮಾಡಿದ್ರು. ಬಸವೇಶ್ವರ ನಾಟಕದಲ್ಲಿ ರಾಜ್ಕುಮಾರ್ ಬಹಳ ಇಷ್ಟವಾದ ಪಾತ್ರ ಬಸವೇಶ್ವರ. ನೋಡಪ್ಪ, ಬಸವೇಶ್ವರನ ಪಾತ್ರಕ್ಕೆ ಇರ್ಬೇಕಾದ ಅರ್ಹತೆ ಏನು? ವಚನಗಳನ್ನು ಪರಿಶುದ್ಧವಾಗಿ ಹೇಳೋದು. ಒಂದಲ್ಲ 10 ವಚನಗಳನ್ನ ಸುಶ್ರಾವ್ಯವಾಗಿ ರಾಜ್ಕುಮಾರ್ ಅಷ್ಟು ಜನ ಎದ್ದು ನಿಂತ್ಕೊಂಡು ಕೈ ಮುಗಿದ್ರು. ಪಾರ್ವತಮ್ಮನವರಿಗೆ ರಾಜ್ಕುಮಾರ್ ಬಹಳ ಇಷ್ಟವಾದ ಪಾತ್ರ ಶ್ರೀರಾಮಚಂದ್ರ. ಎಷ್ಟೋ ಜನ ರಾಜ್ಕುಮಾರ್ ಶ್ರೀರಾಮಚಂದ್ರನ ಪಾತ್ರ ನೋಡೋದಕ್ಕಾಗೇ ಬರ್ತಾ ಇದ್ರಂತೆ. ಬೀದಿನಲ್ಲಿ ಹೋಗುವಾಗ್ಲೂ ರಾಮಚಂದ್ರ ಬಂದ ಅಂತ ಕೈ ಮುಗಿಯ. ಶೂಟಿಂಗ್ ಕಥೆಗಳು ಯಾರು ಬೇಕಾದ್ರು ಹೇಳ್ತಾರೆ. ಬ್ಯಾಕ್ ಸ್ಟೋರೀಸ್ ಇರುತ್ತಲ್ಲ, ಅದು ಬಹಳ ಮಜಾ. ರಾಜ್ಕುಮಾರ್ ಬಾಯಲ್ಲೇ ಕೇಳ್ಬೇಕದಲ್ಲ ಬ್ಯಾಕ್ ಸ್ಟೋರೀಸ್. ರಂಗಭೂಮಿದ ಒಂದೆರಡು ಮುಗಿಸಿ ಇದಕ್ಕೆ ಬರೋಣ. ಬಸವೇಶ್ವರ ಶಾಂತಿನಿವಾಸ ನಾಟಕಗಳ ಬಗ್ಗೆ ಬಸವೇಶ್ವರ ನಾಟಕದಲ್ಲಿ ರಾಜ್ಕುಮಾರ್ ಬಹಳ ಇಷ್ಟವಾದ ಪಾತ್ರ ಬಸವೇಶ್ವರ. ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ ಬಹಳ ಇಷ್ಟ ಇತ್ತು ಅವ್ರಿಗೆ. ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಹತ್ರ ಒಂದು ಊರು. ಅಲ್ಲಿ ಅವರು ಲಿಂಗಾಯತ ಸ್ವಾಮಿಗಳು ಅದರ ಅಧ್ಯಕ್ಷತೆ ಬಸವೇಶ್ವರ ನಾಟಕಕ್ಕೆ. ಒಂದು ಊರಿನಲ್ಲಿ ಗುಂಪುಗಳಿರ್ತಾವಲ್ಲ, ಒಂದು ಗುಂಪಿನವರು ಯಾರೋ ಬೇರೆ ಜಾತಿಯವರಲ್ಲಿ ಬಸವೇಶ್ವರನ ಪಾತ್ರ ಮಾಡಬಾರದು ಅಂತ ಧಿಕ್ಕಾರ ಎಲ್ಲ ಕೂಗಿ ಗಲಾಟೆಗಳು ಜೋರಾಗಿ. ರಾಜ್ಕುಮಾರ್ ಬಸವೇಶ್ವರ, ಅದು ರಾಜ್ಕುಮಾರ್ ಬಸವೇಶ್ವರನ ಪಾತ್ರ ಕಷ್ಟದಲ್ಲಿ ಪ್ರಸಿದ್ಧರಾಗ್ಬಿಟ್ಟಿದೆ. ಅವಾಗ ಲಿಂಗಾಯತ ಸ್ವಾಮಿಗಳು ಬಂದು ಹೇಳಿದ್ರಂತೆ, ನೋಡಪ್ಪ, ಬಸವೇಶ್ವರನ ಪಾತ್ರಕ್ಕೆ ಇರ್ಬೇಕಾದ ಅರ್ಹತೆ ಏನು? ವಚನಗಳನ್ನು ಪರಿಶುದ್ಧವಾಗಿ ಹೇಳೋದು. ಬಾರಪ್ಪ ನೀನು ಮುತ್ತುರಾಜ್, ಚಿಕ್ಕ ಹುಡುಗ ಮುತ್ತುರಾಜು, ಬಾರಪ್ಪ ನೀನು ಒಂದೆರಡು ವಚನ ಹೇಳಪ್ಪ ಕೇಳೋಣ ನಾವು. ಒಂದಲ್ಲ 10 ವಚನಗಳನ್ನ ಸುಶ್ರಾವ್ಯವಾಗಿ ರಾಜ್ಕುಮಾರ್ ಅಷ್ಟು ಜನ ಎದ್ದು ನಿಂತ್ಕೊಂಡು ಕೈ ಮುಗಿದ್ರು. ಇದು ವಚನಗಳನ್ನ ಹೇಳುವ ಕ್ರಮ ಇದು. ಇವನಲ್ಲ ಇನ್ಯಾರಪ್ಪ ಬಸವೇಶ್ವರನ ಪಾತ್ರ ಮಾಡಿದ್ರು ಅಂತ ಸ್ವಾಮಿಗಳು ಹೇಳಿದ್ರಂತೆ. ಯಾರ್ಯಾರು ವಿರೋಧ ಮಾಡ್ತಾ ಇದ್ರು ಅವರೆಲ್ಲರೂ ಒಪ್ಕೊಂಡ್ರು, ಎಲ್ಲ ಇವನೇ ಬಸವೇಶ್ವರನ ಪಾತ್ರ ಮಾಡೋದು. ಇದು ಬಸವೇಶ್ವರನ ಪಾತ್ರದ ಮಹಿಮೆ. ಸ್ವಚ್ಛ ಕನ್ನಡ ಆಗಿಂದಾನೆ ನೀವೇ ಹೇಳಿದ್ರಿ, ವಚನಗಳನ್ನ ಹೇಳಿದ್ರು. ಮನೆಯವ್ರಿಗೆ ವಚನಗಳು ತುಂಬಾ ಚೆನ್ನಾಗಿ ಹೇಳಿದ್ರು. ವಚನ ಗಾಯನದಲ್ಲಂತೂ ರಾಜ್ಕುಮಾರ್ ಬಹಳ ಒಂದ್ಸತಿ ಅವ್ರಿಗೆ ಮೈಂಡ್ ಫೀಡ್ ಆಗ್ಬಿಡ್ತು, ಕಾರಣಕ್ಕೂ ಮರ್ತ ಹೋಗ್ತಾ ಇರ್ಲಿಲ್ಲ, ಅಷ್ಟು ಅದ್ಭುತ. ಆಮೇಲೆ ಎಷ್ಟು ನಾವೇ ಮರ್ತಿರ್ತಿದ್ವಿ ಅದನ್ನ ಹೇಳೋಲ್ಲ, ನೀವು ಅಸಲ ಅದನ್ನ ಹೇಳಿದ್ರಿ ಅಲ್ವಾ ಅಂತ ನೆನಪು ಮಾಡೋರು ಅವ್ರು ಆ ಇನ್ಸಿಡೆನ್ಸ್. ಆಮೇಲೆ ನಂಗೆ ಬಹಳ ರಾಜ್ಕುಮಾರ್ ಬಗ್ಗೆ ವಿಶೇಷ ಅನ್ಸೋದೇನು ಅಂದ್ರೆ, ಶೂಟಿಂಗ್ ಕಥೆಗಳು ಯಾರು ಬೇಕಾದ್ರು ಹೇಳ್ತಾರೆ. ಬ್ಯಾಕ್ ಸ್ಟೋರೀಸ್ ಇರುತ್ತಲ್ಲ, ಅದು ಬಹಳ ಮಜಾ. ರಾಜ್ಕುಮಾರ್ ಬಾಯಲ್ಲೇ ಕೇಳ್ಬೇಕದಲ್ಲ ಬ್ಯಾಕ್ ಸ್ಟೋರೀಸ್. ಶಂಕರ್ ಗುರುದು ಒಂದು ಸಿನಿಮಾ ಶೂಟಿಂಗ್, ಕುಲುಮನಲ್ಲಿ ಶೂಟಿಂಗ್. ಸನ್ಸೆಟ್ ಬಹಳ ಪ್ರಸಿದ್ಧಿ ಮನಾಲಿಯಲ್ಲಿ. ಕುಲು ಮನಾಲಿ ಸನ್ಸೆಟ್ ಬಹಳ ಪ್ರಸಿದ್ಧಿ. ಅವರು ವಿ ಸೋಮಶೇಖರ್ ಡೈರೆಕ್ಟರ್. ವಿ ಸೋಮಶೇಖರ್ ಹೇಳಿದ್ರಂತೆ ಇಡೀ ಸೆಟ್ಗೆ, ನೋಡಿ ಇದು ಬಹಳ ಚೆನ್ನಾಗಿರುತ್ತೆ ಸನ್ಸೆಟ್, ನಾನು 5:15 ಪ್ಯಾಕಪ್ ಹೇಳ್ತೀನಿ, ಎಲ್ಲರೂ ಸನ್ಸೆಟ್ ಕಾಯ್ತಾ ಇರ್ಬೇಕು. ಇದು ರಾಜ್ಕುಮಾರ್ ಹೇಳಿದ ಆರ್ಡ್ರಲ್ಲೇ ಇದೆ. ಆಮೇಲೆ ಎಲ್ಲರೂ ಕಾಯ್ತಾ ಇದ್ರಂತೆ ಸನ್ಸೆಟ್ ನೋಡಕ್ಕೋಸ್ಕರ. ಆಯ್ತು ಸೂರ್ಯ ಬಂದ, ಶ್ರೀಧರಮೂರ್ತಿಗಳೇ ಎಂಥ ಅದ್ಭುತ ದೃಶ್ಯ. 6 ಗಂಟೆ ಆಯ್ತು, ಹಿಂಗೆ ಹೇಳ್ತಾ ಇದ್ರು. ಅದು ಅವ್ರ ವರ್ಣನೆ ಕ್ರಮನೇ ಬಿಡೋದು, ನಮ್ಗೆ ಹೇಳಕ್ಕಾಗಲ್ಲ, ಕಾಂಟ್ ಇಮಿಡಿಯೇಟ್. ಸರ್ ಮುಂದೆ ಏನಾಯ್ತು ಸರ್ ಅಂತ, ಯಾರೋ ಕೋಳಿ ಬೀಸ್ಬಿಟ್ಟಿದ್ರು ನೋಡಿ, ನನ್ ಮನ್ಸೆಲ್ಲ ಆ ಕಡೆ ಹೋಯ್ತು. ಸೂರ್ಯ ಮುಳುಗುತ್ತೋ ಗೊತ್ತಾಗ್ಲಿಲ್ಲ, ಹುಟ್ಟಿದ್ನೋ ಗೊತ್ತಾಗ್ಲಿಲ್ಲ, ಕೋಳಿ ಕಡೆ ಹೋಗ್ಬಿಡ್ತು ಅಂತ. ಇದು ಟಿಪಿಕಲ್ ರಾಜ್ಕುಮಾರ್. ಇದು ಇರೋದನ್ನ ಹೇಳಿದ ಅಂದ್ರೆ ಇಷ್ಟು ಪ್ರಾಮಾಣಿಕವಾಗಿ ಇನ್ ಯಾರು ಹೇಳಕ್ ಸಾಧ್ಯ ಇಲ್ಲ ನನ್ಗೆ ಕೇಳಿದ್ರೆ. ಇದು ರಾಜ್ಕುಮಾರ್, ಟಿಪಿಕಲ್ ರಾಜ್ಕುಮಾರ್. ಈ ತರದ ಕಥೆಗಳು ತುಂಬಾ ಅವ್ರು ಹೇಳ್ತಾರೆ, ನಂಗೆ ಮುದ್ದೆ ಮತ್ತೆ ನಾಟಿ ಕೋಳಿ ಸಾರ್ ತುಂಬಾ ಇಷ್ಟ ಅಂತ. ಹೌದು. ಈಗ ರಂಗಭೂಮಿಯಲ್ಲಿ ಒಟ್ಟಾರೆ ಎಷ್ಟು ನಾಟಕ. ಇನ್ನೊಂದು ಬಹಳ ಮುಖ್ಯವಾದ ಪಾತ್ರ, ಇನ್ನೊಂದು ಪಾರ್ವತಮ್ಮನವರಿಗೆ ರಾಜ್ಕುಮಾರ್ ಬಹಳ ಇಷ್ಟವಾದ ಪಾತ್ರ ಶ್ರೀರಾಮಚಂದ್ರ. ಎಷ್ಟೋ ಜನ ರಾಜ್ಕುಮಾರ್ ಶ್ರೀರಾಮಚಂದ್ರನ ಪಾತ್ರ ನೋಡೋದಕ್ಕಾಗೇ ಬರ್ತಾ ಇದ್ರಂತೆ. ಇವ್ರು ಬೀದಿನಲ್ಲಿ ಹೋಗುವಾಗ್ಲೂ ರಾಮಚಂದ್ರ ಬಂದ ಅಂತ ಕೈ ಮುಗಿಯೋರು. ಆ ತರದ ಇದ್ದು ಬಹಳ ಮುಖ್ಯವಾದ ಸಂಗತಿ. ರಾಜ್ಕುಮಾರ್ ತುಂಬಾ ಸಲ ಈ ಬಗ್ಗೆ ಮಾತಾಡಿದ್ದಾರೆ. ಈಗ ಸೀತಾ ಪರಿತ್ಯಾಗದಲ್ಲಿ ಶ್ರೀರಾಮಚಂದ್ರ ವಿಲನ್, ಸೀತೆನೇ ನಾಯಕಿಯಲ್ಲಿ. ಸೀತೆಗೆ ಅನ್ಯಾಯ ಆಗ್ತಾ ಇದೆ. ಈ ನಾಟಕದಲ್ಲಿ ರಾಮನ ಪಾತ್ರ ಮಾಡುವ ಮೂಲಕ ರಾಜ್ಕುಮಾರ್ ಜನರ ಮನಸ್ಸಿನಲ್ಲಿದೆ. ಹೆಂಗೆ ಅಂದ್ರೆ ಅವ್ರ ಆ ತಾಕಲಾಟವನ್ನು ಅದ್ಭುತವಾಗಿ ಹೇಳೋರು. ರಾಮ ದೊರೆ ಆಗಿದ್ದಾನೆ, ಒಂದು ಪತಿಸ್ಥಾನ, ಒಂದ್ ಕಡೆ ರಾಜ, ಇದೆಲ್ಲ ತಲ್ಲಣಗಳನ್ನ
ಆ ನಾಟಕ ನೋಡ್ತಿರೋರಿಗೆ ಅಯ್ಯೋ ರಾಮನ್ ಬಗ್ಗೆ ಕರುಣೆ ಉಕ್ಕಿ ಬರೋದು ಇಷ್ಟು ಕಷ್ಟ, ಇಂಥ ತ್ಯಾಗ ಮಾಡ್ತಾ ಇದ್ದಾರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ. ಇದನ್ನ ಅವರು ಶ್ರೀರಾಮ ಆಂಜನೇಯ ಯುದ್ಧದಲ್ಲಿ ಬಳಸ್ಕೊಂಡಿದ್ದಾರೆ, ಸ್ವಲ್ಪ ಮಟ್ಟಿಗೆ ಬಳಸ್ಕೊಂಡಿದ್ದಾರೆ. ರಾಜ್ಕುಮಾರ್ ಬಹಳ ಇಷ್ಟವಾದ ಪಾತ್ರ ಶ್ರೀರಾಮಚಂದ್ರನ್. ಬಹಳ ಸಲ ಹೇಳಿದ್ದಾರೆ ಅವ್ರಿಗೆ ಸಂಪೂರ್ಣ ರಾಮಾಯಣ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು. ಅದು 71ರಲ್ಲಿ ಕೊರಾಸಿ ಅವರ ನಿರ್ದೇಶನದಲ್ಲಿ ಭಾರತಿ ಸೀತೆ ಆಗ್ಬೇಕು, ಅದನ್ನ ಭಾರತೀಯವರು ಹೇಳಿದ್ದಾರೆ. ಸೊ ನನಗಿರೋ ಜೀವನದಲ್ಲಿ ಒಂದೇ ಆಸೆ, ನಾನು ರಾಮನ್ ಪಾತ್ರ ಮಾಡ್ಬೇಕು, ನೀವು ಸೀತೆ ಪಾತ್ರ ಮಾಡ್ಬೇಕು, ಒಂದು ಸಂಪೂರ್ಣ ರಾಮಾಯಣ ಮಾಡ್ಬೇಕು ಅಂತ. ಅದು ನಮ್ ಕೈಗೂಡ್ಲಿಲ್ಲ. ಆಮೇಲೆ ಚಿರಂಜೀವಿ ಲವಕುಶ ಮಾಡಿದ್ರು, ಅದರಲ್ಲೂ ಅವರು ರಾಮನ್ ಪಾತ್ರ, ಕೆಲವು ಪಾತ್ರಗಳು ದೃಶ್ಯೀಕರಣ ಆಯ್ತು, ನಿಂತೋಯ್ತು. ಅದಾಗಿಲ್ಲ, ಸಿನಿಮಾ ಆಗ್ಲಿಲ್ಲ. ಬಟ್ ರಾಮನ 3-4 ನಾಟಕಗಳಲ್ಲಿ ರಾಮನ ಪಾತ್ರಕ್ಕೆ ರಾಜ್ಕುಮಾರ್ ಬಹಳ ಪ್ರಸಿದ್ಧರು ರಂಗಭೂಮಿಯಲ್ಲಿ. ರಾಮನ ಪಾತ್ರವನ್ನ ಬಹಳ ಅದ್ಭುತವಾಗಿ ಮಾಡೋರು. ಒಂದ್ಸಲ ಅವ್ರ ಮನೇಲಿ ಕೂತಿಂಗೆ ನಾನು ಮಾತಾಡುವಾಗ, ಇದು ಪಾವಗಡ ಪ್ರಕಾಶ್ ರಾಯರ್ ಇದು ಎಕ್ಸ್ಪ್ಲನೇಷನ್ ಅಂದ್ರೆ ಉತ್ತರ ರಾಮಾಯಣನೇ ಕಪೋಲ ಕಲ್ಪಿತ, ಅದು ಮೂಲ ರಾಮಾಯಣದಲ್ಲಿ ಇಲ್ಲ, ಅದು ಯಾರೋ ಸೇರಿಸಿರುವ ಇದು, ಅದು ಘಟನೆ. ಅದು ಯಾಕೆ ಅಂತಂದ್ರೆ ರಾಮಾಯಣ ಅಂದ್ರೆ ರಾಮನ ಚಲನೆ. ನೀವು ಇಡೀ ರಾಮಾಯಣವನ್ನ ನೋಡಿ ರಾಮ ಎಲ್ಲೂ ಇರಲ್ಲ, ಅವನು ಅಯೋಧ್ಯೆನೂ ಇರಲ್ಲ, ಕಾಡಲ್ಲಿ ಇರಲ್ಲ, ಲಂಕೆಯಲ್ಲಿ ಇರಲ್ಲ, ಒಂದಲ್ಲ ಚಲಿಸ್ತಾನೆ ಇರ್ತಾನೆ. ಆದ್ರೆ ಉತ್ತರ ರಾಮಾಯಣದಲ್ಲಿ ಪೂರ್ತಿ ಅಯೋಧ್ಯೆಯಲ್ಲೇ ಇರ್ತಾನೆ. ಇದು ರಾಮಾಯಣ ಅಲ್ಲ ಅಂತ ಪಾವಗಡ ಪ್ರಕಾಶ್ ರಾಯರ ಆರ್ಗ್ಯುಮೆಂಟ್. ಸೊ ನಾನು ಒಂದ್ಸಲ ರಾಜ್ಕುಮಾರ್ ಹೇಳ್ದೆ, ಹಿಂಗೊಂದು ಆರ್ಗ್ಯುಮೆಂಟ್ ಇದೆ, ಅದ್ ನಿಜ ಆದ್ರೂ ಇಷ್ಟು ಚೆನ್ನಾಗಿರುತ್ತಲ್ಲ ಶ್ರೀಧರ ಮೂರ್ತಿಗಳೇ, ರಾಮನ ಮೇಲಿನ ಅಪವಾದಗಳೆಲ್ಲ ಹೊರಟೋಗ್ಬಿಡತ್ತೆ, ಮುಗ್ಧತೆ ಅಯೋಧ್ಯೆಯಲ್ಲೇ ಇದ್ದಿದ್ರೆ ರಾಮ ಸೀತೆ ಜೊತೆಗಿರ್ಬೇಕು, ಅದೇ ಕಲ್ಪನೆ ನಮ್ದು. ಇದು ಶ್ರೀರಾಮನ್ ಅವರು ಪರಿಕಲ್ಪನೆ ಮಾಡ್ಕೊಂಡ್ರ ರೀತಿ. ಅಲ್ಲ, ನೀವ್ ಹೇಳೋಂಗೆ ಅವ್ರನ್ನ ಎಲ್ಲಾ ಪಾತ್ರನೂ ಒಪ್ಕೋತೀವಿ. ಆ ದೈವಿ ಕಳೆ ಶ್ರೀಕೃಷ್ಣ, ಅದು ಶ್ರೀಕೃಷ್ಣಗಿಂತ ಶ್ರೀರಾಮನ ಬಗ್ಗೆ ಅವ್ರಿಗೆ ಬಹಳ ಪ್ರೀತಿ. ಬಹಳ ಯಾವ ದೇವ್ರನ್ನ ಇಷ್ಟಪಡ್ತಿದ್ರು? ಶ್ರೀರಾಮನ ಬಗ್ಗೆ ಬಹಳ ಪ್ರೀತಿ ಅವ್ರಿಗೆ. ರಾಮ ಮತ್ತು ರಾಮನ ಭಕ್ತ ಆಂಜನೇಯ, ಇಬ್ರು ಆರಾಧಕರು. ಹೌದು, ಯಾಕಂದ್ರೆ ಅವ್ರು ಆಂಜನೇಯನ ಕೃಪಾ ಕಟಾಕ್ಷದಿಂದಲೇ ಹುಟ್ಟಿದವರು ಅವರು. ಸೊ ರಂಗಭೂಮಿಯಲ್ಲಿ ಒಟ್ಟ ಎಷ್ಟು ನಾಟಕಗಳನ್ನ ಮಾಡಿರಬಹುದು? ಸುಮಾರು 200 ನಾಟಕದ ಮೇಲೆ ಮಾಡಿರ್ಬೋದು ವರ್ಷದ ಮೇಲೆ. ಆಮೇಲೆ ಅವರು ಚಿತ್ರರಂಗಕ್ಕೆ ಬಂದ ಮೇಲೆ ಕೂಡ 2 ಸಂದರ್ಭದಲ್ಲಿ ನಾಟಕದಲ್ಲಿ ಪಾತ್ರ ಮಾಡೋರು. ಒಂದು ಡಬ್ಬಿಂಗ್ ಚಳುವಳಿ ಬಂದು ಕನ್ನಡ ಸಿನಿಮಾ ರಂಗ ನಿಂತು ಹೋಗ್ತಾ ಇದೆ ಅಂತ ಹೇಳುವಾಗ, ಸಿನಿಮಾಗಳಿಲ್ಲ ಅನ್ನುವಾಗ 100 ಕುಟುಂಬಗಳು ಸಿನಿಮಾನ ನಂಬಿಕೊಂಡಿತ್ತು. ಸೊ ಅವ್ರ ಜೀವನಕ್ಕೆ ಏನಾರ ಮಾಡ್ಬೇಕು ಅಂದಾಗ ಇವರು ಕರ್ನಾಟಕ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಕಟ್ಟಿ ಊರೂರಿನಲ್ಲಿ ನಾಟಕಗಳನ್ನು ಮಾಡಕ್ ರಂಗಭೂಮಿ ಕಲಾವಿದರು ಆಗ ಮಾಡ್ತಿದ್ ಬಹಳ ಮುಖ್ಯ ನಾಟಕ ಎಚ್ ಎಂ ನಾಯ್ಕಲ್. ಆಮೇಲೆ ಪಂಡ್ರಿಬಾಯಿ ಅವರು ಒಂದು ನಾಟಕ ಕಂಪನಿ ಮಾಡಿದ್ರು. ಪಂಡ್ರಿಬಾಯಿ ಅವರ ನಾಟಕ ಕಂಪನಿ ಶಾಂತಿ ನಿವಾಸ ಅಂತ ಒಂದು ನಾಟಕ. ಶಾಂತಿ ನಿವಾಸದಲ್ಲಿ ರಾಜ್ಕುಮಾರ್ ಪಾತ್ರ ಮಾಡೋರು. ಏನು ಪಾತ್ರ ಅಲ್ಲಿ ರಾಯರ ಪಾತ್ರ, ತಂದೆಯ ಪಾತ್ರ ರಾಯರ ಪಾತ್ರ, ಆ ಪಾತ್ರ ಮಾಡೋರು. ಮುಂದೆ ಅದನ್ನ ನಾಗೇಂದ್ರ ರಾಯರ ಪತಿಯ ದೈವ ಅಂತ ಸಿನಿಮಾ ಮಾಡಿದ್ರು. ಅದ್ರಲ್ಲಿ ರಾಜ್ಕುಮಾರ್ ಮಾಡಿಲ್ಲ. ಆಮೇಲೆ ಇನ್ನೊಂದು ಬಹಳ ಜನ ಗೊತ್ತಿಲ್ದಿರೋ ಸಂಗತಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಮಗಳು ವಸಂತವಲ್ಲಿ ಅಂತ ಇದ್ರು. ಅವರು ಮದ್ರಾಸ್ ಆಕಾಶವಾಣಿಯ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿದ್ರು. ಆಗ ಅವರು ಪ್ರತಿ ಶುಕ್ರವಾರ ರೇಡಿಯೋ ನಾಟಕಗಳು, ಬಾನುಲಿ ನಾಟಕಗಳ ಸರಣಿ ಮಾಡಿಸೋರು. ನಾಟಕಗಳನ್ನು ಎಲ್ಲಾ ನಾಟಕದಲ್ಲೂ ರಾಜ್ಕುಮಾರ್ ಭಾಗವಹಿಸಿದ್ರು. ಬಾನುಲಿ ನಾಟಕದಲ್ಲಿ ರಾಜ್ಕುಮಾರ್ ಮಾಡ್ತಾರೆ. ಅದರಲ್ಲೂ ಆರ್ ಎನ್ ಜಯಗೋಪಾಲ್ ಬರೆದ ಹೂಮಳೆ ಅಂತ ಒಂದು ನಾಟಕ, ಅದು ಬಹಳ ಸಲ ಪ್ರಸಿದ್ಧವಾಗಿದ್ದು. ಜಯಗೋಪಾಲ್ ಬೈಯೋರು ಅದೆಲ್ಲ ಎರೇಸ್ ಮಾಡಿ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಆ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದವ್ರು ಯಾರು? ಪಂಡ್ರಿಬಾಯಿ, ಅಶ್ವಥ್, ಬಾಲಕೃಷ್ಣ, ಅಯ್ಯರು ಎಲ್ಲರೂ ಪಾತ್ರ ಮಾಡೋರು. ಆಕಾಶವಾಣಿ ರೇಡಿಯೋ ನಾಟಕಗಳು ಅಂದ್ರೆ ರಂಗಭೂಮಿಲಿ ಇರುವಾಗಲ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಬ್ಯುಸಿ ಕಾಲ್ ಶೀಟ್ ಅಲ್ಲಿ ಶುಕ್ರವಾರ ಇವರೆಲ್ಲ ಬಿಡುವು ಮಾಡ್ಕೊಂಡು ಮದ್ರಾಸ್ ಆಕಾಶವಾಣಿಯಲ್ಲಿ ನಾಟಕ ಮಾಡೋರು ಇವರೆಲ್ಲ. ಅವರ ಒಂದು ಬದ್ಧತೆಗೆ ಸಿನಿಮಾ ಅಂತ ಬಂದ. ಇವಾಗ ನಾಟಕದಲ್ಲಿ ಅವ್ರು ಯಾವ್ದು ಹೇಳ್ತಿದ್ರೆ ನಂಗೆ ಈ ಪಾತ್ರ ನಂಗೆ ತುಂಬಾ ಫೇವ್ರಿಟ್ ಅಂತನೋ, ಅಥವಾ ಈ ಪಾತ್ರ ನೀವು ಅವತ್ತು ಸಿನಿಮಾದ್ ಹೇಳಿದ್ರಿ, ಈ ತರ ಪಾತ್ರ ಮಾಡಕ್ ಕಷ್ಟ, ಆತರ ಏನಾದ್ರು ಹೇಳ್ಕೊಂಡಿದ್ರ? ರಂಗಭೂಮಿಗೆ ಸಂಬಂಧಪಟ್ಟ ರಂಗಭೂಮಿನಲ್ಲಿ ಅವ್ರಿಗೆ ಪ್ರಿಯವಾದ ಪಾತ್ರಗಳು, ಕಷ್ಟ ಅಂತ ಏನಿಲ್ಲ, ಬಹಳ ಪ್ರಿಯವಾದ ಪಾತ್ರಗಳು. ಅವ್ರಿಗೆ ಸಾಮಾನ್ಯಕ್ಕೆ ಅವ್ರ ತಂದೆ ಮಾಡ್ತಿದ್ರು ಅನ್ನುವ ಕಾರಣಕ್ಕೆ ಹಿರಣ್ಯಕಶಿಪು ಇಷ್ಟ ಅವ್ರಿಗೆ ಅಷ್ಟೇ. ತಂದೆ ಹಿರಣ್ಯಕಶಿಪು ಪಾತ್ರಕ್ಕೆ ಪ್ರಸಿದ್ಧರು, ಅದಕ್ಕೋಸ್ಕರ ಅವ್ರು ಭಕ್ತ ಪ್ರಹ್ಲಾದದಲ್ಲಿ ಹಿರಣ್ಯಕಶಿಪು ಪಾತ್ರ ಮಾಡಿದ್ರು. ತಂದೆ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ. ಬಿಟ್ರೆ ಅವರಿಗೆ ದೈವಿಕ ಪಾತ್ರಗಳ ಬಗ್ಗೆ ಬಹಳ ಪ್ರೀತಿ. ರಾಮ, ಕೃಷ್ಣ ಈ ತರದ ಪಾತ್ರಗಳನ್ನು ಮಾಡೋರು. ಬಸವೇಶ್ವರನ ಪಾತ್ರನ ಮಾಡೋರು ಅವರು. ಸಂಸಾರಿಕ ನಾಟಕಗಳು ಅವಾಗ ನಡೀತಾ ಇದ್ದಿದ್ದು ಕಮ್ಮಿ ನಡೀತಾ, ಪೌರಾಣಿಕ ನಾಟಕಗಳೇ ನಡೀತಾ ಇದ್ದಿದ್ದು. ಐತಿಹಾಸಿಕ ನಾಟಕಗಳು ಎಚ್ ಎಂ ನಾಯ್ಕ ಮಾಡೋರು.